ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಉತ್ತರ ಕರ್ನಾಟಕದ ಭಾಗದ ಕಡೆ ಬಂದಿದ್ದೀನಿ. ಉತ್ತರ ಕರ್ನಾಟಕ ಅಂದ್ರೆ ನಿಮಗ್ ಗೊತ್ತೇ ಇದೆ, ವಿಭಿನ್ನತೆಗೆ ಹೆಸರಾಗಿರುವಂತ ಊರುಗಳು. ಇವತ್ತು ನಾನ್ ಬಂದಿದ್ದು ವಿಜಯದಶಮಿ ದಿನ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಬನ್ನಿ ಹಬ್ಬ ಅಂತ ಆಚರಿಸ್ತಾರೆ. ಬನ್ನಿ ನಮ್ಮ ಊರಿನ ಜನ ಎಷ್ಟು ಪ್ರೀತಿಗೆ ಎಷ್ಟು ಒಂದು ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಅದನ್ನ ಒಂದು ಪತ್ರಿ ಮೂಲಕ ಅವರು ಅದನ್ನ ಹೇಗೆ ವಿನಿಮಯ ಮಾಡ್ಕೊತಾರೆ, ಹೇಗೆ ಪರಸ್ಪರ ತಮ್ಮ ವೈರತ್ವವನ್ನ ಮರೆತು ಅವ್ರು ಹೇಗೆ ಒಂದಾಗ್ತಾರೆ ಅನ್ನೋದನ್ನ ನಿಮ್ಗೆಲ್ಲರಿಗೂ ನಾನು ತೋರ್ಸ್ಕೊಂಡ್ ಬರ್ತೀನಿ. ಬನ್ನಿ ನಮ್ಮ ಹಬ್ಬದ ವಿಶೇಷದ ಬಗ್ಗೆ ಹೇಳ್ತೀನಿ. ನಾವು ಇವತ್ತು ಬನ್ನಿ ಹಬ್ಬನ ಎಲ್ಲರ ಜೊತೆ ಆಚರಿಸಕ್ಕೆ ನಾನು ಇವತ್ತು ಇಲ್ಲಿ ಬಂದಿದ್ದೀನಿ. ಬನ್ನಿ ನಾವೆಲ್ಲರೂ ಸೇರಿ ಹಬ್ಬ ಆಚರಿಸೋಣ. ನೀವು ಈ ಸಂಪ್ರದಾಯವನ್ನ ನೋಡಿ ಖುಷಿ ಪಡಿ ಹೇಳ್ತೀನಿ. ಎಲ್ಲರಿಗೂ ಅರಿವೇ ಗುರು ಶೈಲಾ ಚಾನೆಲ್ಗೆ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ. ನಾನು ಇವತ್ತು ವಿಜಯಪುರ ಊರಿಗೆ ಬಂದಿದ್ದೀನಿ. ಇಲ್ಲಿ ಬನ್ನಿ ಮಹಾಕಾಳಿ ದೇವಿಗೆ ಬನ್ನಿಯನ್ನ ಮುಡಿದು ಎಲ್ಲರೂ ಬನ್ನಿ ಕೊಡುವ ಸಂಪ್ರದಾಯವನ್ನ ಶುರು ಮಾಡ್ತಾರೆ. ನೋಡಿ, ನಮ್ಮ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ನಿಮ್ ಹಿಂದೆ ಎಲ್ಲ ಕಾಣಿಸ್ತಾ ಇದೆ. ಇದು ಸಂಗಮೇಶ್ವರ ಕಾಲನಿ, ಸಂಗಮೇಶ್ವರ ದೇವಸ್ಥಾನದಲ್ಲಿ ಈ ಎಲ್ಲ ಒಂದು ಇಡೀ ಏರಿಯಾದ ಜನನೇ ಇಲ್ಲಿ ಸೇರಿ ಬನ್ನಿ ಹಬ್ಬನ ಆಚರಿಸ್ತಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಸಡಗರ ಸಂಭ್ರಮದಿಂದ ಪ್ರತಿಯೊಬ್ಬರಿಗೂ ಯಾವುದೇ ಭೇದ ಭಾವ ಅನ್ನದೇ ಬನ್ನಿ ಕೊಟ್ಟು ಬಂಗಾರದಂಗಿರೋಣ ಅಂತ ಹೇಳಿ ಹಬ್ಬನ ಶುರು ಮಾಡ್ತಾರೆ. ಬನ್ನಿ ಇದರ ಸಂಪೂರ್ಣ ಒಂದು ವಿವರವನ್ನ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಅನುಭವಸ್ಥರು ಕೂಡ ಅವರ ಅಭಿಪ್ರಾಯಗಳನ್ನು ಹಂಚ್ಕೊಂಡಿದ್ದಾರೆ. ಬನ್ನಿ ನಮ್ಮ ಉತ್ತರ ಕರ್ನಾಟಕದ ಪ್ರಸಿದ್ಧ ಬನ್ನಿ ಹಬ್ಬ ದಸರಾದ ಬನ್ನಿ ಹಬ್ಬಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಮಾಡ್ತಾ ಇದ್ದೀನಿ. ಬನ್ನಿ ಬನ್ನಿ ಕೊಟ್ಟು ನೀವು ಬಂಗಾರದಂಗೆ ಇರೋಣ ಅಂತ ಹೇಳಿ ಈ ಮೂಲಕ ನಿಮ್ಗೆ ಸ್ವಾಗತ ಮಾಡ್ತೀನಿ. ನಮಸ್ಕಾರ ಮೇಡಮ್. ಇವತ್ತು ವಿಜಯದಶಮಿ ಅಥವಾ ದಸರಾ, ಇವತ್ತಿನ ನಾಡ ಹಬ್ಬ. ಇದು ಇಡೀ ನಮ್ಮ ಕರ್ನಾಟಕ ರಾಜ್ಯಕ್ಕೆ ದೊಡ್ಡದಾದ ಹಬ್ಬ ನಾಡ ಹಬ್ಬ. ಈ ಕಡೆ ಎಲ್ಲ ಏನ್ ಮಾಡ್ತಾರ ಅಂದ್ರೆ ದಸರಾ ಹಬ್ಬ ಅಂತಂದ್ರೆ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರ. ಆಯುಧ ಪೂಜೆ ಮಾಡ್ತಾರ. ಅದಾದ್ಮೇಲೆ ಮರುದಿನ ವಿಜಯದಶಮಿ 9 ದಿನ ಎಲ್ಲಾ ದೇವರ ಆರಾಧನೆ. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಎಲ್ಲ ದೇವರನ್ನ ಬಹಳ ಪೂಜಿಸುವುದು, ಮಡಿ ಮೈ ಎಲ್ಲ ರೀತಿಯ ಒಂದು ಸಂಸ್ಕಾರ. ನಮ್ಮ ಭಾರತದಲ್ಲಿರುವಂತ ಎಲ್ಲ ಸಂಸ್ಕಾರ ನಮ್ಮ ಭಾರತ ಒಳಗೆ ಏನದ ಅದೆಲ್ಲ ಆಚರಣೆ ಇಲ್ಲಿ ನಡೀತದೆ. ಬನ್ನಿ ಮರ ಅದಲ್ಲ, ಆ ಬನ್ನಿ ಮರವನ್ನೇ ಲಕ್ಷ್ಮಿ ಅಂತ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆ ಎಲ್ಲ ಆಚರಣೆ ಮಾಡ್ತಾರ. ಆ ಬನ್ನಿಯನ್ನೇ ದೇವಿ ಅಥವಾ ದೇವಿಯ ಸ್ವರೂಪ ಅಂತ ತಿಳ್ಕೊಂಡು ಅದನ್ನ ಆಚರಣೆ ಮಾಡ್ತಾರ. ಆ ಬನ್ನಿಯನ್ನ ಕೊಟ್ಟು ಬಂಗಾರ, ನಾವೆಲ್ಲ ಕೂಡಿ ಬಂಗಾರವಾಗಿರೋಣ ಅಂತ ಹೇಳಿ ಎಲ್ಲರೂ ಹಿರಿಯರಿಗೆ ಒಂದು ಗೌರವವನ್ನ ಕೊಟ್ಟು ಈ ಹಬ್ಬವನ್ನ ಆಚರಿಸ್ತೀವಿ. ಅಂದ್ರೆ ಈಗ ನಮ್ಗೆ ನಿಮ್ಗೆ ಏನೋ ಜಗಳ ಆಗಿರುತ್ತೆ, ಅದೇನೋ ಕತೆ ಹೇಳ್ತಾರೆ. ಈಗ ಜಗಳ ಆಗ್ಬಿಟ್ಟು ಅದೊಂದೇನೋ ಎಲೆ ಕೊಡೋದ್ರಿಂದ ಅದು ಹೋಗ್ಬಿಡುತ್ತಂತಲ್ಲ. ಈ ಹಬ್ಬ ಈ ಹಬ್ಬದಿಂದ ಏನಿಲ್ಲ, ನಮ್ಮ ಜನರಲ್ಲಿ ಇರುವಂತಹ ದ್ವೇಷಗಳು ಆಮಿಷಗಳೆಲ್ಲ ಹೋಗಿ ನಮ್ಮಲ್ಲಿ ಸಾಮರಸ್ಯ ಬರ್ತದೆ. ನಾವೆಲ್ಲರೂ ಒಂದು. ಈ ಮಕ್ಕಳಿಗೆ ಸಹಿತ ಹಿಂದಿನ ಹಿರಿಯರಲ್ಲಿ ಇರುವಂತಹ ಏನ್ ಸಂಸ್ಕಾರಗಳು ಕಣ್ಮರೆ ಆಗಕತ್ತವ, ಆ ಕಣ್ಮರೆ ಆದಂತ ಸಂಸ್ಕಾರಗಳು ನಮ್ಮ ದೇಶದೊಳಗೆ ಮುಂದುವರಿಬೇಕಂದ್ರೆ ಇಂಥ ಎಲ್ಲ ಹಬ್ಬಗಳನ್ನ ನಾವು ಆಚರಿಸಿದಾಗ ಮಾತ್ರ ನಮ್ಮ ಸಂಸ್ಕಾರ, ನಮ್ಮ ದೇಶದಲ್ಲಿರುವಂತ ನಮ್ಮ ಭಾರತೀಯ ಪದ್ಧತಿಗಳೆಲ್ಲ ಮುಂದುವರಿಯಕ್ ಸಾಧ್ಯ ಐತಿ. ಅಂದ್ರೆ ಇದೊಂದು ಹಬ್ಬ ಆಚರಿಸಿದಿಂದ ಮನುಷ್ಯನಲ್ಲಿರುವಂತ ವೈರತ್ವ ಕಮ್ಮಿ ಆಗುತ್ತೆ. ಸಹಬಾಳ್ವೆ ಬರ್ತದ. ಸಂಬಂಧ ಒಂದ್ ಎಲ್ಲರ ಹತ್ರ ಇರುವಂತಹ ಒಂದು ಪ್ರೀತಿ ವಿಶ್ವಾಸ ಹೆಚ್ಚಾಗ್ತದೆ. ಯಾರು ಹಿರಿಯರು ಕಿರಿಯರು ಅನ್ನುವಂತ ಗೌರವ ಜಾಸ್ತಿ ಆಗ್ತದ. ಈಗಿನ ಕಾಲದೊಳಗೆಲ್ಲ ಪಾಶ್ಚಾತ್ಯ ಸಂಸ್ಕೃತಿ ಬಹಳ ಇರುವುದರಿಂದ ಪಾಶ್ಚಾತ್ಯ ಸಂಸ್ಕೃತಿಗೆ ನಾವು ಮೊರೆ ಹೋಗುದು ಬಹಳ ತಪ್ಪ. ನಮ್ಮ ಮಕ್ಕಳಲ್ಲಿ ಎಲ್ಲ ಈಗ ನಾವೆಲ್ಲ ಹಿಂದಿನ ಏನ್ ಟ್ರೆಡಿಷನಲ್ ಡ್ರೆಸ್ ಗಳನ್ನ ಹಾಕ್ತಿವಿ, ಆ ಎಲ್ಲ ಡ್ರೆಸ್ ಗಳನ್ನ ಬಿಡಿಸಿ ನಾವು ಮನೆಯೊಳಗೆ ಏನ್ ಮಾಡ್ತೀವಿ, ಟ್ರೆಡಿಷನಲ್ ಡ್ರೆಸ್ ಗಳನ್ನ ಹಾಕಿ ಮಕ್ಕಳಿಗೆ ವಿಜೃಂಭಣೆಯಿಂದ ಈ ಹಬ್ಬವನ್ನ ಆಚರಣೆ ಮಾಡಿ ಅಂತೆಲ್ಲ ಮಕ್ಕಳಿಗೆ ತಿಳುವಳಿಕೆಯನ್ನ ನಾವು ಕೊಡ್ತೀವಿ. ಅಂದ್ರೆ ಇವತ್ತು ಒಂದಿನ ನೀವು ಒಂದು ಜಾಗದಲ್ಲಿ ಇಡೀ ಊರಿನ ಹೆಣ್ಮಕ್ಳು, ಗಂಡ್ಮಕ್ಳು, ಮಕ್ಕಳು ಎಲ್ಲರೂ ಸೇರಿ ಇವತ್ತು ಊರ್ ಹಬ್ಬದ ತರನೇ ಮಾಡ್ತೀವಿ. ಇಲ್ಲಿ ನಮ್ಮ ಸಂಗಮೇಶ್ವರ ಕಾಲನಿ ಒಳಗೆ 9 ದಿನ ನಮ್ಮ ಅಕ್ಕ ತಂಗಿಯರು ನಮ್ಮ ಸಂಗಮೇಶ್ವರ ಮಹಿಳಾ ಬಳಗದಿಂದ ಲಲಿತ ಸಹಸ್ರನಾಮ ನಾಮಾವಳಿಯನ್ನ ಮಾಡಿ ಅದರಿಂದ ಲಲಿತಾದೇವಿಯ ಒಂದು ಆಶೀರ್ವಾದವನ್ನ ಪಡ್ಕೊಳ್ತಾರ. ಅದೇ ರೀತಿಯಾಗಿ ಇವತ್ತು 9ನೇ ದಿನ. ಅದಕ್ಕಾಗಿ ಇವತ್ತೆಲ್ಲ ಹಬ್ಬವನ್ನ ಆಚರಿಸುವುದನ್ನ ಬನ್ನಿ ಮುಡಿಯುವುದು, ನಮ್ಮ ಬನ್ನಿ ಲಕ್ಷ್ಮಿ ಬನ್ನಿ ಮರಕ್ಕೆ ಏನ್ ಮಾಡ್ತೀವಿ
ಬನ್ನಿ ಮುಡಿಯೋ ಕಾರ್ಯಕ್ರಮವನ್ನು ಮಾಡಿ ವಿಜೃಂಭಣೆಯಿಂದ ಈ ಹಬ್ಬವನ್ನು ಆಚರಿಸ್ತೀವಿ. ಅಂದ್ರೆ ಇದು ಸತತ 9 ದಿನಗಳ ಕಾಲ ನಡೀತದೆ. 10 ಅಂದ್ರೆ 9 ದಿನದವರೆಗೂ ಇದು ಮಾಡಿ ಇವತ್ತು ವಿಜಯದಶಮಿ. ಪಾರ್ವತಿ ದೇವಿ ಒಬ್ಬ ರಾಕ್ಷಸನನ್ನ ಸಂಹಾರ ಮಾಡಿ ಇವತ್ತು ವಿಜಯವನ್ನ ಪಡ್ಕೊಂಡಾಳ. ಅದಕ್ಕೆ ವಿಜಯದಶಮಿ ಅಂತ ಹೇಳಿ ಈ ಹಬ್ಬವನ್ನ ನಾವು ವಿಜಯದಶಮಿ. ಸಂಗಮೇಶ್ವರ ಕಾಲಿ ಇನ್ನೊಂದು ವಿಶೇಷತೆ ಅಂದ್ರೆ ಪ್ರತಿ ವರ್ಷ ನಾವು ಪ್ರತಿಯೊಬ್ರು ಎಲ್ಲಾರು ಕೂಡಿ ದಂಪತಿಗಳ ಸಮೇತಾಗಿ ಎಲ್ಲಾರ ಮನೆಗೂ ಹೋಗ್ತಿದ್ವಿ, ಒಬ್ರಿಂದ ಒಬ್ರ ಮನೆಗೆ. ಆದ್ರೆ ಪ್ರತಿ ಸಲ ಏನಾಗಕತ್ತು, ನಾವ್ ಹೋದಾಗ ಅವ್ರು ಇರಲ್ಲ, ಅವ್ರು ಹೋದಾಗ ನಾವ್ ಇರ್ತಿರ್ಲಿಲ್ಲ. ಹಿಂಗಾಗಿ ರಾತ್ರಿ 10 ಗಂಟೆವರೆಗೂ ಒಬ್ರ ಮನೆಯಿಂದ ಒಬ್ರಿಗೆ ತಿರುಗುದೇ ಆಗ್ತಿತ್ತು. ಅದ್ರ ಸಲುವಾಗಿ ನಾವ್ ಎಲ್ಲಾರು ಕೂಡ್ಕೊಂಡು ಏನ್ ಮಾಡಿದ್ವಿ, ಇವತ್ತಿನ ದಿವಸ ಎಲ್ಲಾರು ಇದು 10 ದಿವಸ ನಾವ್ ಎಲ್ಲಾ ಹೆಣ್ಮಕ್ಳು ಮುತ್ತೈದೆಯರು ಕೂಡ್ಕೊಂಡು ಲಲಿತ ಸಹಸ್ರನಾಮ ಪೂಜಾ ಏನ್ ಮುಗಿತದಲ್ಲ, ಆಮೇಲೆ ಸ್ವಾಮೀಜಿಯಿಂದ ಅಲ್ಲಿ ದೇವಿ ಪ್ರಾರ್ಥನೆ ಪೂಜೆ ಮುಗಿದ ಕೂಡ್ಲೆ ಹಳ್ಳಿ ಒಳಗ ಬನ್ನಿ ಮಂಟಪ ಅಂತ ಹೇಳಿ ಮಾಡಿ ಅಲ್ಲಿ ಹೋಗಿ, ಆಮೇಲೆ ಯಾವ್ದದ ಅಗಸಿ ಬಾಗಿಲಿನಿಂದ ಅವ್ರಿಗೆಲ್ಲಾ ಕರ್ಕೊಂಡ್ ಬಂದು ಗಂಡಸರು ಮನಿ ಮುಂದ್ ಬಂದ್ ಕೂಡ್ಲೆ ಅವ್ರಿಗೆ ಆರತಿ ಮಾಡಿ ಆ ಬನ್ನಿ ಮುಡಿಯೋ ಹಬ್ಬ ಮಾಡ್ತಿದ್ರು ಹಳ್ಳಿ ಒಳಗ. ನಮ್ ಈ ಬಡಾವಣೆ ಸಂಪ್ರದಾಯನು ನಾವ್ ಅದೇ ತರನೇ ಉಳಿಸ್ಕೊಳ್ಳೋಣ ಅಂತ ತಿಳ್ಕೊಂಡು ಸ್ವಾಮೀಜಿ ಕಡೆಯಿಂದ ಬನ್ನಿ ಮಂಟಪಕ್ಕೆ ಪೂಜಾ ಮಾಡಿಸಿ ಅವ್ರ ಕಡೆಯಿಂದ ಇಲ್ಲಿ ಸಂಗಮೇಶ್ವರನ ಗುಡಿ ಇದಕ್ ಬಂದು ಆರತಿ ಮಾಡಿ ತಗೊಂಡು ಎಲ್ಲಾರು ನಾವು ಒಟ್ಟಿಗೆ ದಂಪತಿಗಳ ಸಮೇತ ಮನೆಯವ್ರು ಎಲ್ಲಾರು ಕೂಡ್ಕೊಂಡು ಇಲ್ಲೇ ನಾವು ಒಬ್ರಿಗೊಬ್ರು ಎಲ್ಲಾ ಕೂಡಿರ್ತೀವಿ. ಇಲ್ಲೇ ಕೂಡುನು, ಯಾರು ತಪ್ಪಂಗಿಲ್ಲ, ಒಬ್ರಿಗೊಬ್ರು ಭೇಟಿ ಆಗ್ತಿವಿ, ಕೊಡೋಣ ಅಂತ ಹೇಳಿ ಈ ಸಂಪ್ರದಾಯ ನಾವ್ ಇಲ್ಲಿ ಮುಂದುವರ್ಸ್ಕೊಂಡ್ಬಿಟ್ಟು ತೊಡಗಿಸ್ತೀವಿ. ಯಾರು ಹಿರಿಯರು ಇರ್ತಾರ ಇಲ್ಲಿ ಬರಾಕ್ ಆಗ್ಲಾರ್ದವ್ರಿಗೆ ಮನಿಗ್ ಹೋಗಿ ಅವ್ರಿಗೆ ಕೊಟ್ಟು ಬಂದಿರ್ತೀವಿ ಅಷ್ಟೇ, ಎಲ್ಲಾರು ಕೂಡ ಒಳ್ಳೆ ಒಂದು ಸಂಸ್ಕಾರವನ್ನು ಮುಂದುವರಿಸ್ತೀವಿ. ನಮ್ಮ ಒಂದು ಸಂಪ್ರದಾಯನ ನೀವು ಇಡೀ ಮಕ್ಕಳಿಗೆಲ್ಲ ಪರಿಚಯ ಮಾಡ್ತೀವಿ. ನಿಮಗೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದ. ನಮಗೂ ಧನ್ಯವಾದ ಸರ್. ನಮಸ್ಕಾರ ರೀ. ನಮಸ್ತೆ. ಇವತ್ತೇನ್ ವಿಶೇಷ ಹಬ್ಬ ರೀ ನಿಮ್ ಕಡೆ? ಇವತ್ತ ಬನ್ನಿ ಹಬ್ಬ ಅಂತ ತಿಳ್ಕೊಂಡು ನಾಡ ಹಬ್ಬ ಇರ್ತದೆ. ಇದ್ರಿ ಬನ್ನಿ ಗಿಡಕ್ಕ ಪೂಜೆ ಮಾಡುವ ಕಾರ್ಯಕ್ರಮ ಇವತ್ತು. ಯಾಕಂದ್ರೆ ಹಿಂದಿನ ದಿನದಲ್ಲಿ ಆಯುಧಗಳನ್ನ ಬನ್ನಿ ಗಿಡದ ತಳಗೆ ಮುಚ್ಚಿಟ್ಟಿದ್ರು. ಯುದ್ಧಗಳು ಬಂದಾಗ ಏನಾದ್ರು ಒಂದು ಗುರುತು ಬೇಕನ್ನೋ ವಿಶೇಷಕ್ಕಾಗಿ ಬನ್ನಿ ಗಿಡದ ಬಡ್ಡಿಯಲ್ಲಿ ಮುಚ್ಚಿ ಇಟ್ಟು ಯುದ್ಧಕ್ಕೆ ಹೋಗ್ತಿದ್ರು. ನಂತರ ಬಂದು ಏನ್ ಮಾಡ್ತಿದ್ರು, ಇದೆಲ್ಲ ಒಂದು ಗುರುತಾಗೋ ಸಲಿಂದನೇ ಬನ್ನಿ ಗಿಡಕ್ಕೆ ಸಾಮಾನು ಹಿಡಿದ್ರು. ಅದಕ್ಕೆ ಆಯುಧ ಪೂಜೆಗಳನ್ನ ಬನ್ನಿ ಗಿಡಕ್ಕೆ ಮಾಡ್ಬೇಕಂತ ಒಂದು ವಿಶೇಷ ಹೇಳ್ತಾ ಇದ್ರು. ಇಷ್ಟು ಮತ್ತೆಲ್ಲರಿಗೆ ಪ್ರಥಮದಲ್ಲಿ ನಾಡ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ, ಮತ್ತೆ ಪ್ರತಿ ವರ್ಷ ಅಂತ ಈ ವರ್ಷ ನಮ್ಮ ಸಂಗಮೇಶ್ವರ ದೇವಸ್ಥಾನದ ಒಳಗಡೆ ಎಲ್ಲ ಸದ್ಭಕ್ತರು, ಗುರು ಹಿರಿಯರು, ಹೆಣ್ಣು ಮಕ್ಕಳು, ಮುದ್ದು ಮಕ್ಕಳು, ಕಿರಿಯರು, ಹಿರಿಯರು ಎಲ್ಲರೂ ಕೂಡಿಕೊಂಡು ಬನ್ನಿ ಮುಡಿಯೋ ಕಾರ್ಯಕ್ರಮವನ್ನ ಅತಿ ವಿಜೃಂಭಣೆಯನ್ನ ನಾವು ಆಚರಿಸ್ತಾ ಇದ್ದೀವಿ. ಯಾರು ಇಲ್ಲಿ ಭೇದ ಭಾವ ಇಲ್ಲ, ಎಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಾಗಿ ಸಹಬಾಳ್ವೆಯಿಂದ ಬನ್ನಿಯನ್ನು ಕೊಟ್ಟು ಬಂಗಾರವಾಗಲಿ ಎಲ್ಲರಿಗಿಂತ ಆಶೀರ್ವಾದ ಮಾಡಿಸ್ತಾ ಇದ್ದಾರೆ ಗುರುಗಳನ್ನು. ಯಾವುದು ಏನು ಮಾಡುವುದಿಲ್ಲ ರೀ. ಜಾತಿ ಇಲ್ಲ, ಮತ ಇಲ್ಲ, ಧರ್ಮ ಇಲ್ಲ, ಎಲ್ಲರೂ ಒಂದೇ ಸಮಾಜ ಅಂತ ಮಾಡ್ತಾ ಇದ್ದಾರೆ. ಹೌದೌದ್ರಿ. ಅವರು ಎಲ್ಲ ಇದು ಈ ಕಾಲನೇರ್ ಎಲ್ಲರೂ ಒಂದೇ ಕುಟುಂಬದಂತೆ ಇರ್ತಾ ಇದ್ದೀವಿ. ಪ್ರತಿ ದಿನಾಲೂ ಒಂದೊಂದು ದೇವಿಯ ಪೂಜೆ ಆರಾಧನೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಹೆಣ್ಮಕ್ಳು ಈ ಕಾಲನಿಯಲ್ಲಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ದಿನಾಲು ಮುಂಜಾನೆ ನಶಿನಾಗ 4 ಗಂಟೆಯಿಂದ ಪೂಜೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಮುತ್ತೈದರು ಪ್ರತಿದಿನ ಮಡಿಯಿಂದ ಬಂದು ಬನ್ನಿ ಗಿಡಕ್ಕೆ ಬಂದು ಪೂಜೆ ಮಾಡಿ ತಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರ್ಲಿ ಅಂತ ಆ ದೇವಿಯೆಲ್ಲ ಬೇಡ್ಕೊಂಡು ಹೋಗ್ತಾ ಇದ್ದಾರೆ. ಸುಮಾರು ಇಲ್ಲಿ 2001 ಅಂದ್ರೆ 2006ರಿಂದನೂ ಈ ದೇವಸ್ಥಾನ ಪ್ರತಿಷ್ಠಾನ ಆಗಿದ್ರೆ ಸುಮಾರು ಒಂದು 20 ವರ್ಷ ಆಯ್ತ್ರಿ ಇಲ್ಲಿ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷಕ್ಕೊಮ್ಮೆ ಇದೊಂದೇ ಕಾರ್ಯಕ್ರಮ ಅಲ್ಲ, ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಚ್ಚುಕಟ್ಟಾಗಿ ಅತಿ ಶಿಸ್ತಾಗಿ ಚಂದಾಗಿ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ. ಮತ್ತೆ ಅದು ಅಲ್ಲದೆ ಈ ಗುಡಿಯಲ್ಲಿ ಕಾರ್ತಿಕೋತ್ಸವನು ಮಾಡ್ತಾ ಇದ್ದೀವ್ರಿ. ಪ್ರತಿ ಹಬ್ಬನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೀವಿ. ಈ ವರ್ಷದಿಂದ ವಿಶೇಷವಾಗಿ ಹೆಣ್ಣು ಮಕ್ಕಳು ಏನ್ ಮಾಡಿದ್ರೆ ಪ್ರತಿಯೊಂದು ಅಮಾವಾಸ್ಯೆಗೆ ಸಂಗಮೇಶ್ವರ ದೇವಸ್ಥಾನಕ್ಕೆ ರುದ್ರಾಭಿಷೇಕ ಕಾರ್ಯಕ್ರಮವನ್ನು ಸಹ ಮಾಡ್ತಾ ಇದ್ದಾರೆ. ಮತ್ತೆ ಸಂಗಮೇಶ್ವರ ಜಾತ್ರೆ ಕಾರ್ಯಕ್ರಮ ಮಾಡ್ತೀವಿ. ಯಾವುದೇ ಭೇದ ಭಾವ ಇಲ್ಲ, ಯಾರು ಏನು ಕೇಳಿದ್ರು ಎಲ್ಲ ರೀತಿಯಿಂದ ತನು ಮನ ಧನದಿಂದನೂ ಸಹಾಯ ಮಾಡಿ ಗುಡಿಯ ಸ್ವಚ್ಛತೆ ಇರಲಿ, ಅನ್ನ ದಾಸೋಹ ಇರಲಿ, ಒಂದು ಒಳ್ಳೆಯ ಕಾರ್ಯಕ್ರಮಗಳನ್ನ ಎಲ್ಲರೂ ಕೂಡಿಕೊಂಡು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿ ಎಲ್ಲರೂ ಆನಂದವಾಗಿ ಇದ್ದೀವಿ. ಇಲ್ಲಿ ಯಾವುದೇ ರೀತಿಯಿಂದ ತೊಂದರೆ ಇಲ್ಲ. ಸಂತೋಷ. ಹೌದೌದ್ರಿ, ಸಂತೋಷ. ಅದಲ್ಲದೆ ಈ ಕಾಲಿ ಎಲ್ಲ ಹಿರಿಯರು ಪ್ರಥಮದಲ್ಲಿ ಈ ದೇವಸ್ಥಾನದ ಹಿರಿಯ ಸ್ಥಾಪನೆ ಆಗಬೇಕಿಂತ ಇವರೆಲ್ಲ ಹಿರಿಯರು ಸರ್ ಇದ್ದಾರೆ. ಈ ದೇವಸ್ಥಾನಕ್ಕೆ ಬಹಳ ಶ್ರಮ ವಹಿಸಿ ಈ ದೇವಸ್ಥಾನವನ್ನ ನಿರ್ಮಾಣ ಮಾಡಿದರೆ ಅವರಿಗೂ ಸಹ ತಮ್ಮ ಪರವಾಗಿ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ.
ಧನ್ಯವಾದಗಳು.